ಅಂದ್ರೆ ನಿಮ್ಮನ್ನ ನೋಡಿ ಹತಾಶೆನ ಸರ್ಕಾರ ನೋಡಿ ಹತಾಶೆ? ನೀವು ನೋಡಿದ ಹತಾಶ, ಸರ್ಕಾರ ಏನಪ್ಪ ನಾವಿಷ್ಟು ಸಾಧನೆ ಮಾಡಿದೀವಲ್ಲ, ಏನಪ್ಪ ಅವ್ರಿಗೇನು ಹೇಳ್ಕೊಳಕ್ ಆಗ್ತೀವ, ನಾವು ಸಾಧನೆನ ಸಮರ್ಪಣೆ ಮಾಡ್ತಿದ್ವಲ್ಲ, ಅದನ್ನ ತಡ್ಕೊಳಕ್ಕಾಗಲ್ಲ. ನಂಗ್ ಸಿಕ್ಕಿಲ್ವಲ್ಲ ಇಂಥ ಚಾನ್ಸು, ನಂಗ್ ಸಿಕ್ಕಿಲ್ವಲ್ಲ, ನಾ ಜೋಕರ ಕಾಣಕ್ ಆಗಿವಲ್ಲ ಅಂತ ಅವರು ಪಾಪ ಡಿಕೆ ಶಿವಕುಮಾರ್ ಮಾತ್ರ ಇದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ನೋಡಪ್ಪ, ಅದಕ್ಕೆ ಅವ್ರ ಆರೋಪಕ್ಕೆ ನಾನು ಇವತ್ತಿನ ಮಾತಾಡೋದು. ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ಕೆ ನೀವೇ ಮೀಡಿಯಾವ್ರ ಕರೀರಿ, ಅಶೋಕ್ನಾಗ್ಲಿ ಬೇರೆ ಯಾರನ್ನ ಕರಿಬೇಡಿ, ಅಶೋಕ್ನ ಕರೀರಿ, ಇಲ್ಲ ಅಂದ್ರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ, ಇಬ್ಬರಲ್ಲಿ ಒಬ್ರು ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ, ನಾನ್ ಬಂದು ನಿಮ್ ಎದುರುಗಡೆ ಡಿಬೇಟ್ ಮಾಡ್ತೀನಿ. ಸರ್, ಗ್ರೇಟರ್ ಮಳೆ ಬಂದಾಗೆಲ್ಲ ಇದು ವಾಟರ್ ಬೆಂಗಳೂರು ಆಗ್ತಾ ಇದೆ ಅಂತ ಸರ್. ಡಿ ಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಕನಸು ಬರೀ ವಾಟರ್ ಬೆಂಗಳೂರು ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಫುಲ್ ಫ್ಲಾಪ್ ಆಗಿದ್ದಾರೆ. ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಫ್ಲಾಪ್ ಆಗಿದೆ, ಹಾಗಾಗಿ ಇದು ವಾಟರ್ ಬೆಂಗಳೂರು ಆಗಿದೆ. ಇದು 2 ವರ್ಷ ಸಾಧನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಾವು ಎಷ್ಟು ಪ್ರಾಬ್ಲಮ್ಸ್ ಮಾಡ್ತಾ ಇದೀವಿ ಅಂತ ಹೇಳಿ ಡಿಬೇಟ್ ಮಾಡಕ್ ಹೇಳಿ, ಸುಮ್ಮನೆ ಯಾಕೆ ಬರೀ ಆರೋಪ ಮಾಡ್ಬಿಟ್ಟು ಇಂಟರ್ವ್ಯೂ ಮಾಡ್ಕೊಂಡು ಹೋಗೋದಲ್ಲ. ಅವರು ಲಿಸ್ಟ್ ಮಾಡ್ಕೊಂಡ್ ಬರ್ಲಿ, ನಾನು ಏನಿದೆ ನಾವೇನ್ ಮಾಡ್ಕೊಂಡ್ ಬಂದಿದೀವಿ, ಪ್ರತಿದಿನ ಸುಮ್ಮನೆ ಕೂತಿದೀವ ಅಂತ ಹೇಳಿ ನಾನು ಚಾಲೆಂಜ್ ಸರ್, ಚಾಲೆಂಜ್ ಮಾಡ್ತೀರಾ ಸರ್? ವೇದಿಕೆ ಯಾವಾಗ ಬೇಕಾದ್ರೂ ನಿಮ್ ಟಿವಿಲಿ ಯಾರು ಮಾಡ್ತಾರೆ. ಓಕೆ ಸರ್, ಹಿಂದೆ ಯಾರೊಬ್ರು ಮಾಡಿದಲ್ಲ, ಹಂಗ್ ಮಾಡಿ. We have already made a strategy. We are working out of it. I am very happy. All my officers, bureaucrats, engineers, everyone are on the site. Sorry. No. See, you can't widen the roads in breaking out any properties. It is a very huge thing which can't be done, breaking a property. Only option is on flyovers and making some roads one way. That is the only option which is available. We have been looking at it. We have some options and we are at it. That is why with lot of interest we have taken up, and government also has been given guarantee more than about 1 lakh crore. We will be investing in metro, BBMP, Peripheral Road and other places for Bangalore city development. ಸರ್, ರಾಜಕೀಯ ಆರೋಪ ಒಂದ್ ಕಡೆ ಆದ್ರೆ ಎಲ್ಲಿರ್ಬೇಕು ಅಲ್ಲಿ ಮರಗಳು ಬೀಳ್ತಾ ಇದಾವೆ ಸರ್. ಇವತ್ತು ನಿಮ್ ಮನೆ ಎದುರುಗಡೆನ ಸರ್ ಕಾರ್ ಮೇಲೆ ಮರ ಬಿದ್ದಿದೆ. ಅನ್ಫಾರ್ಚುನೇಟ್ ಅದು ಜಸ್ಟ್ ಮಿಸ್ ಆಗಿ ಒಬ್ಬ ಉಳಿದಿದ್ದಾನೆ ಸರ್. ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಬಸ್ ಸ್ಟ್ಯಾಂಡ್ ಬಿದ್ದಿದೆ, ಒಂದೇ ಮರಗಳು ಬೀಳ್ತಿದೆ ಪ್ರತಿ ವರ್ಷ. ಇದಾದ್ರೆ ಮರ ಮರನ ಯಾವ್ದು ಮರ ಬೇಕು, ಯಾವ್ದು ಮರ ಸ್ಟ್ರಾಂಗ್ ಮರನ ನಾವು ಯಾಕಾಗಿ ಕಟ್ ಮಾಡಕ್ಕಿಲ್ಲ. ನಾವು ಟೀಮ್ ಇಲ್ಲಿ ಎಲ್ಲಾ ಕಡೆ ವಿಸಿಟ್ ಮಾಡ್ತಾರೆ. ಆ ಮರ ವಯಸ್ಸಾಯ್ತು, ಬಾಗೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕೆಲವರು ಸ್ಟ್ರಿಪ್ ಮಾಡಲ್ಲ ಕೆಲಸ ನಾವು ಮಾಡ್ತೀವಿ. ನಾನೇ ಮರ ಕಟ್ ಮಾಡ್ಬೇಕು, ಒಂದು ಸಿಸ್ಟಮ್ ಮರ ಕಟ್ ಮಾಡೋದು ಬಿದ್ದ ತಕ್ಷಣ ಎಂತ ಕಟ್ ಮಾಡ್ತೀವಿ, ಜನ ಸಾಯ್ತಿದ್ದಾರೆ. ಪಬ್ಲಿಕ್ ಕೈಲಿ ಎಲ್ಲ ಕಂಪ್ಲೀಟ್ ಮರ ತೆಗೀಲಿ ಅಂತ ನೀವೆಲ್ಲ ಟೀಮ್ ಇದೆ. ಅದೊಂದು ಯಾವ್ದು ಒಣಗಿದ ಮರಗಳು, ಯಾವ ಬೀಳುವ ಮರಗಳು ಪರಿಶೀಲನೆ ಮಾಡಬೇಕು. ಗಾಳಿ ಯಾವ ರೀತಿ ಗಾಳಿ ಬರ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಈಗ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಯಾವ ರೀತಿ ಗಾಳಿ ನೋಡ್ರಿ, ಟೀಕೆಗೆ ಎಲ್ಲ ಇತ್ತು, ಕೆಲಸ ಮಾಡ್ತೀವಿ. ಬ್ರಾಂಡ್ ಬೆಂಗಳೂರು ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.